ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಐಎಎಸ್ ಅಕಾಡೆಮಿ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಟ್ಟು 3 ಕಂಟ್ರೀಸ್ ಗಳನ್ನ ಒಟ್ಟಿಗೆ ಟೂರ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ವಿಸಿಟ್, ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ನರೇಂದ್ರ ಮೋದಿ ಅವರ ವಿಸಿಟ್ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅವರು ಯಾವ ಪ್ಲೇಸ್ ಗೆ ವಿಸಿಟ್ ಮಾಡಿದ್ರು, ಅದರ ಜಿಯೋಗ್ರಫಿಕಲ್ ಫೀಚರ್ ಏನು, ಯಾವ ರೀತಿಯಾದಂತಹ ಅಗ್ರಿಮೆಂಟ್ ನ ಮಾಡ್ಕೊಂಡಿದ್ದಾರೆ, ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈವನ್ ಪ್ರಿಲಿಮ್ಸ್ ಅಲ್ಲೂ ಕೇಳ್ತಾರೆ, ಈವನ್ ಮೇನ್ಸ್ ಅಲ್ಲೂ ಕೇಳ್ತಾರೆ, ಅಂಡ್ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈಗ ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಒಟ್ಟು 3 ಕಂಟ್ರೀಸ್ ಗಳನ್ನ ಒಟ್ಟಿಗೆ ವಿಸಿಟ್ ಮಾಡಿದ್ದಾರೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ವೆಮೆನ್, ಇಥಿಯೋಪಿಯಾ, ಹಾಗೆಯೇ ಜೋರ್ಡನ್. ಈ ಕಂಟ್ರೀಸ್ ಗಳನ್ನ ವಿಸಿಟ್ ಮಾಡಿದ್ದಾರೆ. ಸೊ ಒಟ್ಟಿಗೆ ವಿಸಿಟ್ ಮಾಡಿದ್ದಾರೆ. ಈಗ ಒಮೆನ್ನಿನ ಬಗ್ಗೆ, ಒಮೆನ್ ಯಾಕೆ ಅಂತ ಹೇಳಿದ್ರೆ ಒಮೆನ್ ಅಲ್ಲಿ ಸಿಇಪಿಎ ಒಂದು ಅಗ್ರಿಮೆಂಟ್ ಆಗಿದೆ, ಕಂಪ್ರೆಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳಿ ಇದನ್ನ ಕರೀತೀವಿ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಈ ಒಂದು ಅಗ್ರಿಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಲ್ಲ ಬರುತ್ತೆ, ಅದಕ್ಕೋಸ್ಕರ. ಇನ್ನ ಜಿಯೋಗ್ರಫಿಕಲಿ ನಾವು ನೋಡ್ಕೊಂಡ್ರೆ, ಜಿಯೋಗ್ರಫಿಕಲಿ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ವೆಮೆನ್ ವಿಚ್ ಇಸ್ ಬಾರ್ಡರ್ಡ್ ಬೈ ವಿಚ್ ಕಂಟ್ರಿ, ಸೌತ್ ಅಲ್ಲಿ ಯಾವ್ದಿದೆ, ನಾರ್ತ್ ಅಲ್ಲಿ ಯಾವ್ದಿದೆ, ಈ ತರ ಎಲ್ಲ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಿಯೋಗ್ರಫಿಕಲಿ ನಾವು ನೋಡ್ಕೊಂಡ್ರೆ ವೆಮೆನ್ ಇನ ಸೌತ್ ಹಾಗೂ ಈಸ್ಟಿನ ರೀಜನ್ ಅಲ್ಲಿ ಎಮೆನ್ ಅನ್ನುವಂತಹ ದೇಶವನ್ನ ನೋಡ್ತೇವೆ. ಹಾಗೆಯೇ ನಾರ್ತ್ ಹಾಗೂ ವೆಸ್ಟ್ ಅಲ್ಲಿ ಯುಎಇ ಅನ್ನ ನೋಡ್ತೇವೆ. ನಂತರ ವೆಸ್ಟ್ ಸೈಡ್ ಅಲ್ಲಿ, ಎಕ್ಸಾಕ್ಟ್ ವೆಸ್ಟ್ ಸೈಡ್ ಅಲ್ಲಿ ನಾವು ಸೌದಿ ಅರೇಬಿಯಾವನ್ನ ನೋಡ್ತೀವಿ. ನಂತರ ಸೌತ್ ಹಾಗೂ ಈಸ್ಟ್ ಅಲ್ಲಿ ಅರೇಬಿಯನ್ ಸಿ, ಅಂದ್ರೆ ಈ ಸೌತ್ ಮತ್ತೆ ಈ ಈಸ್ಟ್ ರೀಜನ್ ಏನಿದೆ ಅಲ್ವಾ, ಇಲ್ಲಿ ಅರೇಬಿಯನ್ ಸಿ ಅನ್ನ ನೋಡ್ತೀವಿ. ಗಲ್ಫ್ ಆಫ್ ಒಮೆನ್ ಮತ್ತೆ ಅರೇಬಿಯನ್ ಸಿ ಬಂದ್ಬಿಟ್ಟು ವಾಟರ್ ಶೇರಿಂಗು. ಅದೇ ರೀತಿ ಕಂಟ್ರೀಸ್ ಏನೇನ್ ನೋಡಿದ್ವಿ, ಎಮೆನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಯುಎಇ ಆಗಿರ್ಬೋದು, ಇದೆಲ್ಲ ಲ್ಯಾಂಡ್ ಏರಿಯಾದಲ್ಲಿ ಕವರ್ ಮಾಡಿರುವಂತದ್ದು. ಎಕ್ಸಾಮ್ ಅಲ್ಲಿ ಲ್ಯಾಂಡ್ ಏರಿಯಾ ಯಾವ್ದು ಕವರ್ ಮಾಡುತ್ತೆ, ವಾಟರ್ ಶೇರಿಂಗ್ ಯಾವ್ದಿದೆ ಅಂತ ಕೂಡ ಕೇಳ್ತಾರೆ. ಸೊ ಇದು ಜಿಯೋಗ್ರಫಿಕಲ್ ಫೀಚರ್. ಈ ಒಂದು ವಿಸಿಟ್ ಇಂದ ಇಂಡಿಯಾ ಹಿಸ್ಟಾರಿಕಲ್ ಸೈನ್ ಅನ್ನ ಅಥವಾ ಹಿಸ್ಟಾರಿಕಲ್ ಅಗ್ರಿಮೆಂಟ್ ನ ವುಮೆನ್ ಜೊತೆ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಈ ವಿಸಿಟ್ ಅಲ್ಲಿ ಇಂಡಿಯಾ ಹಾಗೂ ವುಮೆನ್ ಟ್ರೇಡ್ ಗಳ ಡೀಲ್ ಕೂಡ ನಡೆದಿದೆ. ಇದರಿಂದ ಏನ್ ಯೂಸ್, ವುಮೆನ್ ಹತ್ರ ನಾವು ಟ್ರೇಡ್ ಅಗ್ರಿಮೆಂಟ್ ನ ಮಾಡ್ಕೊಂಡ್ರೆ ಏನ್ ಯೂಸ್ ಅಂತ ಹೇಳಿದ್ರೆ, ವೆಸ್ಟ್ ಏಷಿಯನ್ ರೀಜನ್ ಅಲ್ಲಿ ನಮ್ಮ ಟ್ರೇಡಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ವೆಸ್ಟ್ ಏಷಿಯನ್ ರೀಜನ್ ಅಲ್ಲಿ ಎಕ್ಸ್ಪೋರ್ಟ್ ಅಪರ್ಚುನಿಟೀಸ್ ನಮ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ಸೊ ಈ ಎಕ್ಸ್ಪೋರ್ಟ್ ಅಪರ್ಚುನಿಟಿಯನ್ನ ನಾವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಒಮೆನ್ ಜೊತೆ ಟ್ರೇಡ್ ಡೀಲ್ ಅನ್ನ ಮಾಡ್ಕೋತಾ ಇದೀವಿ. ಇಂಡಿಯಾ ಮತ್ತೆ ಒಮೆನ್ ನಡುವೆ ಆಗಿರುವಂತಹ ಅಗ್ರಿಮೆಂಟ್ ಏನ್ ಸೈನ್ ಮಾಡಿದಾರಲ್ವಾ, ಇದು ಒಮೆನ್ ನ ಮೊದಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ 20 ವರ್ಷಗಳ ನಂತರ ವುಮೆನ್ ಒಬ್ಬರ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದು ಕಂಪ್ಲೀಟ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಫೀಚರ್ ಏನಿದೆ ಅಂತ ಹೇಳಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮೊದಲ ಬಾರಿ 20 ವರ್ಷಗಳ ನಂತರ ವುಮೆನ್ ಸೈನ್ ಮಾಡಿದೆ. ಸೊ ಇದು ವುಮೆನ್ ನ ಮೊದಲನೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ 20 ವರ್ಷಗಳ ನಂತರ. ಇನ್ನ ಗಲ್ಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯುಎಇ ಮೊದಲಿಗೆ 2022ರಲ್ಲಿ ಆಗಿತ್ತು, ಅದಾದ್ಮೇಲೆ ಇದೇನೆ. ನಂತರ ಭಾರತದ 6ನೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದಾಗಿದೆ. ವುಮೆನ್ ನ ಮೊದಲನೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರ್ಬೋದು 20 ವರ್ಷಗಳ ನಂತರ, ಆದ್ರೆ ಭಾರತದ 6ನೆಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದು ಅಂತ ಹೇಳ್ಬೋದಾಗತ್ತೆ. ಮೊದಲ 6 ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾರ್ಯಾರ ಜೊತೆ ಇತ್ತು ಅಂತ ಹೇಳಿದ್ರೆ ಯುಎಇ, ಮರುಚಿಯಾಸ್, ಆಸ್ಟ್ರೇಲಿಯಾ, ಇಎಫ್ಟಿಎ ಬ್ಲಾಕ್ ಅಂಡ್ ಯುಕೆ. ಈಗ 7ನೇದಾಗಿ ಒಮೆನ್ ಜೊತೆ ನಾವು ನೋಡ್ಬೋದಾಗತ್ತೆ. ಈ ಬೈಲಾಟ್ರಲ್ ಟ್ರೇಡ್ ಎನರ್ಜಿ ಇಂಪೋರ್ಟ್ಸ್ ಮೇಲೆ ಡಾಮಿನೇಟ್ ಆಗ್ತಿದೆ. ಒಮೆನ್ ಮತ್ತೆ ಭಾರತದ ನಡುವೆ ಏನು ಬೈಲಾಟ್ರಲ್ ಅಗ್ರಿಮೆಂಟ್ ಆಗ್ತಿದೆ ಅಲ್ವಾ, ಇದು ಎನರ್ಜಿ ಸೆಕ್ಟರ್ ಮೇಲೆ ಡಾಮಿನೇಟ್ ಆಗಿರುವಂತಹ ಅಗ್ರಿಮೆಂಟ್ ಆಗಿದೆ. ಸೊ ನಾವು ಲೆಟ್ ಸಿ ಇಂಡಿಯಾ ಹಾಗೂ ಒಮೆನ್ ಸಿಇಪಿಎ ಯ ಕೀ ಫೀಚರ್ಸ್ ಏನು. ಮೊದಲನೇದಾಗಿ, ಈ ಒಂದು ಅಗ್ರಿಮೆಂಟ್ ನ ಅಡಿಯಲ್ಲಿ ವುಮೆನ್ ವಿಲ್ ಗ್ರಾಂಟ್ ಡ್ಯೂಟಿ ಫ್ರೀ ಆಕ್ಸೆಸ್ ಆನ್ 98.08% ಆಫ್ ತಾರಿಫ್ ಲೈನ್ಸ್. ಸೊ ಆಲ್ಮೋಸ್ಟ್ 98.08% ತಾರಿಫ್ ಲೈನ್ ಅನ್ನ ಅಲೋ ಮಾಡ್ತಾ ಇದೆ ಈ ಒಂದು ಅಗ್ರಿಮೆಂಟ್ ನ ಅಡಿಯಲ್ಲಿ. ಯಾವುದು, ಒಮೆನ್. ಇದು ಆಲ್ಮೋಸ್ಟ್ ಭಾರತದ ಒಮೆನ್ ಎಕ್ಸ್ಪೋರ್ಟ್ ಮಾಡ್ಕೋತಿದೆ ಅಲ್ವಾ ಭಾರತದಿಂದ,
ಅದರ 99.38% ಕವರ್ ಆಗ್ತಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಸೊ 99.38% ಕವರ್ ಆಗುತ್ತೆ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಲೆಸ್, ಅಪ್ರಾಕ್ಸಿಮೇಟ್ಲಿ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಕೂಡ ಕವರ್ ಮಾಡ್ತಿದೆ ಅಂತ ಹೇಳಿ ಅರ್ಥ. ಎರಡನೇದಾಗಿ ಭಾರತದ ತಾರಿಫ್ ನ ಲಿಬರಲೈಸೇಷನ್ ಮಾಡ್ತಿದೆ. ಎಲ್ರಿಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಕೊಡ್ತಾ ಲಿಬರಲೈಸೇಷನ್ ನ ಇನ್ಕ್ರೀಸ್ ಮಾಡ್ತಾ ಬರ್ತಿದೆ. ನಾವೇನ್ 1989 ಅಲ್ಲಿ ನೋಡ್ತೀವಲ್ವಾ LPG ರಿಫಾರ್ಮ್, ಅದೇ ತರ ಇಲ್ಲೂ ಕೂಡ ಲಿಬರಲೈಸೇಷನ್ ನ ಸ್ಟಾರ್ಟ್ ಮಾಡ್ಕೊಂಡಿದೆ. 77.79% ಆಫ್ ತಾರಿಫ್ ಲೈನ್ ಅನ್ನ ಲಿಬರಲ್ ಮಾಡಲಾಗಿದೆ. ದಿಸ್ ಕವರ್ಸ್ 94.81% ಆಫ್ ಇಂಪೋರ್ಟ್ಸ್ ಫ್ರಮ್ ವುಮೆನ್. ನಾವು ವುಮೆನ್ ಇಂದ ಏನ್ ಇಂಪೋರ್ಟ್ ಮಾಡ್ಕೋತಿದೀವಲ್ವಾ ಭಾರತದಲ್ಲಿ, ಅದರಲ್ಲಿ 94.81% ನ ಕವರ್ ಮಾಡ್ತಾ ಇದೆ ಈ ಒಂದು ಅಗ್ರಿಮೆಂಟ್. ನೆಕ್ಸ್ಟ್ ಮೂರನೇದಾಗಿ ವುಮೆನ್ಗೆ ಆಲ್ರೆಡಿ US ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ, ವಿಚ್ ಮೀನ್ಸ್ ಡ್ಯೂಟಿ ಫ್ರೀ ಆಕ್ಸೆಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದೇ ತರ ಭಾರತ ಈಗ ಮಾಡ್ತಾ ಇರೋದ್ರಿಂದ ಭಾರತ ಮತ್ತೆ ವುಮೆನ್ ನ ರಿಲೇಶನ್ಶಿಪ್ ಕೂಡ ಇನ್ಕ್ರೀಸ್ ಆಗತ್ತೆ. ಯಾಕಂದ್ರೆ ಈಗ US ಆಲ್ರೆಡಿ ವುಮೆನ್ ಮೇಲೆ US ಆಲ್ರೆಡಿ ಭಾರತದ ಮೇಲೆ ಟಾರ್ಗೆಟ್ ಮಾಡ್ತಿದೆ ತಾರಿಫ್ ನ ಇನ್ಕ್ರೀಸ್ ಮಾಡ್ಬಿಟ್ಟು. ಈಗ ವುಮೆನ್ ಜೊತೆಗೆ ನಾವು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಬೇರೆ ವೆಸ್ಟ್ ಏಷ್ಯಾದ ಕಾನ್ಸಂಟ್ರೇಷನ್ ಇನ್ನು ಕೂಡ ಹೆಚ್ಚಿಗೆ ಮಾಡ್ಬಿಟ್ಟು ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಆಕ್ಟಿವಿಟೀಸ್ ಗಳನ್ನ ಈಸಿಯಾಗಿ ಮಾಡಬಹುದು. ನಂತರ ಭಾರತದ ಎಕ್ಸ್ಪೋರ್ಟ್ ಮೇಲೆ ಎಸ್ಪೆಷಲಿ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ ಮೇಲೆ, ಯಾವ್ದೆಲ್ಲ ಭಾರತದಲ್ಲಿ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ ಇದೆ ಅಲ್ವಾ, ಆ ಸೆಕ್ಟರ್ಸ್ ಗಳನ್ನ ಇಲ್ಲಿ ಫೋಕಸ್ ಮಾಡಲಾಗಿದೆ. ಆ ಸೆಕ್ಟರ್ಸ್ ಮೇಲೆ ಇರುವಂತಹ ಫುಲ್ ತಾರಿಫ್ ಅನ್ನ ಎಲಿಮಿನೇಟ್ ಮಾಡಲಾಗ್ತಿದೆ. ಸೊ ನೆನ್ಪಿಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದು ಫುಲ್ ತಾರಿಫ್ ಅನ್ನ ಎಲಿಮಿನೇಟ್ ಮಾಡ್ತಾ ಇದಾರಾ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಲ್ಲಿ ಅಂತಂದ್ರೆ ಎಸ್ ಅಂತ ಹೇಳ್ಬಿಟ್ಟು ಹಾಕ್ಬೇಕು. ಸೊ ಎಲಿಮಿನೇಷನ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ನೋ ಅಂತ ಹಾಕಿದ್ರೆ ಅಲ್ಲಿ ಇದು ರಾಂಗ್ ಆಗತ್ತೆ. ಇದರಲ್ಲಿ ಯಾವ್ಯಾವ ಸೆಕ್ಟರ್ಸ್ ಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಜೆಮ್ಸ್ ಅಂಡ್ ಜ್ಯುವೆಲರೀಸ್, ಅಂದ್ರೆ ಎಲಿಮಿನೇಟ್ ಮಾಡಿದೀವಲ್ವಾ 100%, ಅದರಲ್ಲಿ ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಗಳನ್ನ ಕೂಡ ನೋಡ್ತೀವಿ, ಟೆಕ್ಸ್ಟೈಲ್ಸ್ ಗಳನ್ನ ನೋಡ್ತೀವಿ, ಲೆದರ್ ಗಳನ್ನ ನೋಡ್ತೀವಿ, ಫುಟ್ ವೇರ್ಸ್ ಗಳನ್ನ ನೋಡ್ಕೊಳ್ತಾ ಹೋಗ್ತೀವಿ. ಹಾಗೆಯೇ ಸ್ಪೋರ್ಟ್ಸ್ ರಿಲೇಟೆಡ್ ಗೂಡ್ಸ್ ಆಗಿರ್ಬೋದು, ಮತ್ತೆ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಗೂಡ್ಸ್ ಗಳು, ಫಾರ್ಮಾಸ್ಯೂಟಿಕಲ್ಸ್, ಮೆಡಿಕಲ್ ಡಿವೈಸಸ್, ಆಟೋಮೊಬೈಲ್ಸ್, ಈ ರೀತಿಯ ಸೆಕ್ಟರ್ಸ್ ಗಳಲ್ಲಿ ಫುಲ್ ತಾರಿಫ್ ಅನ್ನ ಎಲಿಮಿನೇಟ್ ಮಾಡಿರೋದನ್ನ ನಾವು ಈ ಒಂದು ಅಗ್ರಿಮೆಂಟ್ ನ ಅಡಿಯಲ್ಲಿ ನೋಡ್ಬೋದಾಗತ್ತೆ. ಸೊ ಈ ಫ್ರೀ ಟ್ರೇಡ್ ತಾರಿಫ್ ಅನ್ನ ತರೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು MSME ಗೆ ಹೆಲ್ಪ್ ಆಗುತ್ತೆ, MSME ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಲೋಕಲ್ ಆರ್ಟಿಸನ್ಸ್ ಗೆ ಇದು ಪ್ರಾಫಿಟ್ ಆಗತ್ತೆ. ಯಾಕಂದ್ರೆ ಅಗ್ರಿಮೆಂಟ್ ಫ್ರೀ ಟ್ರೇಡ್ ಇರೋದ್ರಿಂದ ತಾರಿಫ್ ರಿಡಕ್ಷನ್ ಆಗುತ್ತೆ, ಆರ್ಟಿಸನ್ಸ್ ಗೆ ಹೆಲ್ಪ್ ಆಗುತ್ತೆ. ವಿಮೆನ್ ಲೆಡ್ ಎಂಟರ್ಪ್ರೈಸಸ್ ಗೆ ಇದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಕೂಡ ಬೂಸ್ಟ್ ಆಗುತ್ತೆ ಇದರಿಂದ, ಯಾವಾಗ ಲಿಬರಲೈಸೇಷನ್ ಮಾಡ್ತಾರೆ. ಅಂಡ್ ಈ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಕೂಡ ಫುಲ್ ಫ್ರೀ ತಾರಿಫ್ ಅನ್ನ ತರ್ತಾ ಇದ್ದಾರೆ, ಆಗ ಇದೆಲ್ಲದೂ ಕೂಡ ಪಾಸಿಬಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಕೆಲವು ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಗಳನ್ನ ಇಂಡಿಯಾದಲ್ಲಿ ಎಕ್ಸ್ಕ್ಲೂಡ್ ಮಾಡಿದೆ. ಅಂದ್ರೆ ಏನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ತಂದಿದೆ ಅಲ್ವಾ, ಇಲ್ಲಿ ಎಲ್ಲಾ ಸೆಕ್ಟರ್ಸ್ ಗಳನ್ನ ನಾನು ಹೇಳಿದೆ, ಬಟ್ ಅದ್ರಲ್ಲೂ ಕೂಡ ಕೆಲವು ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಕ್ಲೂಡ್ ಮಾಡಿದೆ. ಯಾವ್ಯಾವ ರೀತಿ ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಗಳು ಅಂತ ಹೇಳಿದ್ರೆ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಅದರಲ್ಲಿ ಡೈರಿ ಪ್ರಾಡಕ್ಟ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದೆ. ಯಾವ್ದಾವ್ದನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳಾದಂತಹ ಡೈರಿ ಆಗಿರ್ಬೋದು, ಟೀ, ಕಾಫಿ, ರಬ್ಬರ್, ಟೊಬ್ಯಾಕೋ, ಇದನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಯಾವ್ದ್ರಲ್ಲಿ? ಅಗ್ರಿಕಲ್ಚರಲ್ ಸೆಕ್ಟರ್. ಹಾಗೆಯೇ ಫುಟ್ ವೇರ್ ಅಲ್ಲಿ ಕೂಡ ನಾವು 100% ಫ್ರೀ ತಾರಿಫ್ ನ ತಂದಿದೀವಿ ಅಂದ್ವೆಲ್ಲ, ಅದ್ರಲ್ಲೂ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಹಾಗೆಯೇ ಸ್ಪೋರ್ಟ್ಸ್ ಗೂಡ್ಸ್ ಗಳಲ್ಲಿ ಕೂಡ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇದೆಲ್ಲ ಲೇಬರ್ ಇಂಟೆನ್ಸಿವ್ ಜಾಸ್ತಿ ಆಗುವಂತಹ ಸೆಕ್ಟರ್ಸ್ ಗಳು ಕೂಡ ಹೌದು. ಇದರ ಜೊತೆಗೆ ಬೇಸ್ ಮೆಟಲ್ಸ್ ಗಳು, ಸೊ ಬೇಸ್ ಮೆಟಲ್ಸ್ ಗಳನ್ನ ಕೂಡ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಬೇಸ್ ಮೆಟಲ್ಸ್ ಗಳಾಗಿರುವಂತಹ ಸೆವೆರಲ್ ಸ್ಕ್ರಾಪ್ಸ್, ಅಂದ್ರೆ ಯಾವ್ದೆಲ್ಲ ಸ್ಕ್ರಾಪಿಂಗ್ ಆಕ್ಟಿವಿಟೀಸ್ ಇಂದ ಮೆಟಲ್ಸ್ ಗಳು ಬರುತ್ತಲ್ವಾ, ಅದನ್ನು ಕೂಡ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಮೊಬಿಲಿಟಿಯನ್ನ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ ಎನ್ಹಾನ್ಸ್ಡ್ ಮೊಬಿಲಿಟಿ ಆಫ್ ಇಂಡಿಯನ್ ಪ್ರೊಫೆಷನಲ್ಸ್ ಗಳನ್ನ ಅವರ ನಾಲೆಡ್ಜ್ ಗಳನ್ನ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ ಅಥವಾ ಅವರ ಮೂವ್ಮೆಂಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಇಲ್ಲಿ ಇನ್ನೊಂದು ಇನಿಷಿಯೇಟಿವ್ ನ ತಗೊಂಡ್ಬಂದಿದ್ದಾರೆ. ಇದು ಮೊದಲ ಬಾರಿಗೆ ಒಮ್ಮೆನು ಮೋಡ್ 4 ಅನ್ನುವಂತಹ ಇನಿಷಿಯೇಟಿವ್ ನ ತಂದಿರೋದು. ಈ ಮೋಡ್ 4 ಇಂದ ಏನ್ ಹೆಲ್ಪ್ ಅಂತ ಹೇಳಿದ್ರೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟ್ರಾ ಕಾರ್ಪೊರೇಟ್ ಟ್ರಾನ್ಸ್ಫರೀಸ್ ಇನ್ಕ್ರೀಸ್ ಆಗುತ್ತೆ. ಮುಂಚೆ 20% ಇತ್ತು, ಈಗ ವಿಚ್ ಇನ್ಕ್ರೀಸ್ ಟು
50% ಗೆ ತರಲಾಗಿದೆ. ನೆಕ್ಸ್ಟ್ ಕಾಂಟ್ರಾಕ್ಚುಯಲ್ ಸರ್ವಿಸಸ್ ಸಪ್ಲೈಯರ್ಸ್ ನ ಎಕ್ಸ್ಟೆನ್ಷನ್ ನ ಕೂಡ ಮಾಡಲಾಗಿದೆ. ಅಂದ್ರೆ ಮುಂಚೆ 90 ಡೇಸ್ ಇತ್ತು, ಈಗ ದಟ್ ಎಕ್ಸ್ಟೆಂಡೆಡ್ ಟು 2 ಇಯರ್ಸ್ ತನಕ ಎಕ್ಸ್ಟೆಂಡ್ ನ ಮಾಡಲಾಗಿದೆ. ಜೊತೆಗೆ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಗೆ ಮೋರ್ ಲಿಬರಲ್ ನ ಕೊಡ್ತಾ ಇದ್ದಾರೆ ಇಲ್ಲಿ. Skilled professionals, especially those who are in the service sector. Along with that, those who are in accountancy, taxation, medical, allied services professionals, ಇವ್ರನ್ನೆಲ್ಲರನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿರೋದನ್ನ ನಾವು ನೋಡ್ಬೋದಾಗತ್ತೆ. ಇವರೆಲ್ಲ ಈ ಒಂದು ಮೋಡ್ 4 ನ ಅಂಡರ್ ಅಲ್ಲಿ ಬೆನಿಫಿಷಿಯಲ್ಸ್. ಇನ್ನು ಸರ್ವಿಸ್ ಸೆಕ್ಟರ್ಸ್ ಗಳನ್ನ ಬೂಸ್ಟ್ ಮಾಡೋದಕ್ಕೋಸ್ಕರ, ಪರ್ಟಿಕ್ಯುಲರ್ಲಿ ಸರ್ವಿಸ್ ಸೆಕ್ಟರ್ ನ ಬೂಸ್ಟ್ ಮಾಡೋದಕ್ಕೋಸ್ಕರ ಸಬ್ಸ್ಟಾನ್ಷಿಯಲ್ ಕಮಿಟ್ಮೆಂಟ್ಸ್ ನ ಬೇರೆ ಬೇರೆ ಸರ್ವಿಸ್ ಏರಿಯಾದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಪ್ಯೂಟರ್, IT ಸರ್ವಿಸಸ್, ಬಿಸ್ನೆಸ್, ಪ್ರೊಫೆಷನಲ್ ಸರ್ವಿಸಸ್, ಆಡಿಯೋ ವಿಜುವಲ್ ಸರ್ವಿಸಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಎಜುಕೇಶನ್ ಹಾಗೂ ಹೆಲ್ತ್ ಸರ್ವಿಸಸ್ ನ ಇನ್ಕ್ಲೂಡ್ ಮಾಡಲಾಗಿದೆ. ಇದರಲ್ಲಿ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಇಂಡಿಯನ್ ಕಂಪನೀಸ್ ಗಳು ಅಲೋ ಮಾಡ್ತಿದೆ. ಅಂದ್ರೆ ಈಗೇನು ಒಮ್ಮೆನಲ್ಲಿ CEPA ತಗೊಂಡ್ಬಂದಿದೀವಲ್ವಾ, ಅದರಲ್ಲಿ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಅಲೋ ಮಾಡಿದೆ. ಎಸ್ಪೆಷಲಿ ಭಾರತದ ಮೇಜರ್ ಸರ್ವಿಸ್ ಸೆಕ್ಟರ್ಸ್ ಕಂಪನೀಸ್ ಇಂದ ಇದನ್ನ ಮಾಡ್ತಿದ್ದಾರೆ. ಇದರಿಂದ ಭಾರತದ ಫರ್ಮ್ಸ್ ಗಳ ಆಪರೇಷನ್ ಎಕ್ಸ್ಪಾಂಡ್ ಆಗುತ್ತೆ. ಜೊತೆಗೆ ಗಲ್ಫ್ ರೀಜನ್ ಅಲ್ಲಿ ಲಾಂಗ್ ಟರ್ಮ್ ಫುಟ್ ಪ್ರಿಂಟ್ ಅನ್ನ ಭಾರತ ತಗೊಂಡ್ಬರೋದಕ್ಕೆ ಅಥವಾ ಭಾರತ ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಅಗ್ರಿಮೆಂಟ್ ಅಲ್ಲಿ ಟ್ರೆಡಿಷನಲ್ ಮೆಡಿಸಿನ್ಸ್ ಬಗ್ಗೆ ಕೂಡ ಒಂದು ಕಂಪ್ರಹೆನ್ಸಿವ್ ಲ್ಯಾಂಡ್ ಮಾರ್ಕ್ ಪ್ರಾವಿಷನ್ ತರಲಾಗಿದೆ. ನಮ್ಮ ಭಾರತದ ಟ್ರೆಡಿಷನಲ್ ಮೆಡಿಸಿನ್ಸ್ ಬಗ್ಗೆ ಇದನ್ನ ವರ್ಲ್ಡ್ಸ್ ಫಸ್ಟ್ ಕಂಪ್ರಹೆನ್ಸಿವ್ ಕಮಿಟ್ಮೆಂಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಅಂತಾನೆ ಕರಿಬಹುದಾಗತ್ತೆ. ಎಲ್ಲಾ ಮೋಡ್ಸ್ ಆಫ್ ಸಪ್ಲೈ ಮೇಲೆ ಇದು ಡಿಪೆಂಡ್ ಆಗಿದೆ. ಅಂದ್ರೆ ನಮ್ಮ ಟ್ರೆಡಿಷನಲ್ ನಾಲೆಡ್ಜ್ ಅಥವಾ ಟ್ರೆಡಿಷನಲ್ ಮೆಡಿಸಿನ್ಸ್ ನ ಎಲ್ಲಾ ಸಪ್ಲೈ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗ್ತಿದೆ. ಆಯುಷ್ ಆಗಿರ್ಬೋದು, ವೆಲ್ನೆಸ್ ಸೆಕ್ಟರ್ಸ್ ಗೆ ನ್ಯೂ ಅವೆನ್ಯೂಸ್ ಗಳನ್ನ ಪ್ರಮೋಟ್ ಮಾಡೋದು ಇದರ ಮೇನ್ ಅಜೆಂಡಾ. ಅಲಾಂಗ್ ವಿತ್ ದಟ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ಸ್ ನ ಪ್ರಮೋಟ್ ಮಾಡುತ್ತೆ. ಅಂದ್ರೆ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಮಾಡ್ತಾರಲ್ವಾ ಅಥವಾ ಪೇಷಂಟ್ ಟ್ರಾವೆಲ್ ಮಾಡ್ತಾರಲ್ವಾ, ಅದನ್ನು ಕೂಡ ಇದು ಪ್ರಮೋಟ್ ಮಾಡುತ್ತೆ. ಒಮೆನ್ ಹಾಗೂ ಇಂಡಿಯಾ ಇವತ್ತಿನ ಒಂದು ಟ್ರೇಡ್ ಅಲ್ಲ, ಮುಂಚೆಯಿಂದನೂ ಕೂಡ ಒಮೆನ್ ಮತ್ತೆ ಇಂಡಿಯಾ ಮಧ್ಯೆ ಟ್ರೇಡ್ ನಡೀತಾನೆ ಇದೆ. ಸೊ ಒಮೆನ್ ಮತ್ತೆ ಇಂಡಿಯಾ ಟ್ರೇಡ್ ಬಗ್ಗೆ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ನ ಬಿಟ್ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಇಂಡಿಯಾ ಮತ್ತೆ ಒಮೆನ್ ಟ್ರೇಡ್ ಲಿಂಕೇಜ್ ಹೇಗಿದೆ ಅಂತ ಹೇಳಿ ನೋಡೋಣ. ಭಾರತಕ್ಕೆ ಒಮೆನ್ ಒಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಒಮೆನ್ ವೆಸ್ಟ್ ಏಷ್ಯಾವನ್ನ ಮತ್ತೆ ಆಫ್ರಿಕಾವನ್ನ ಯೂಜ್ ಟ್ರೇಡ್ ಕನೆಕ್ಟಿಂಗ್ ಹಬ್ ಆಗಿ ಆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಂತರ ಒಮೆನ್ ಮೇಜರ್ ಎನರ್ಜಿ ಎಕ್ಸ್ಪೋರ್ಟರ್ ಅಂತಾನೆ ಕರಿಬಹುದಾಗತ್ತೆ ಒಮೆನ್ ನ. ಭಾರತ ಹೇಗೆ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ, ಹಾಗೆ ಒಮೆನ್ ಕೂಡ ಹೆವಿ ಮಿಷಿನರಿ ಬಗ್ಗೆ ಡಿಪೆಂಡ್ ಆಗಿದೆ. ಇಂಡಿಯಾದ 4.06 ಬಿಲಿಯನ್ ವರ್ತ್ ಮರ್ಕೆಂಡೈಸ್ ನ ಎಕ್ಸ್ಪೋರ್ಟ್ ಮಾಡ್ತಿದೆ. ಯಾವುದಕ್ಕೆ? ಒಮೆನ್ಗೆ. ಭಾರತದ ಟೋಟಲ್ ಎಕ್ಸ್ಪೋರ್ಟ್ ನ ಅಂದ್ರೆ 2024 ಮತ್ತೆ 2025 ಟೋಟಲ್ ಎಕ್ಸ್ಪೋರ್ಟ್ ನ ಕನ್ಸಿಡರ್ ಮಾಡಿದ್ರೆ ಒಮೆನ್ ನ ಟ್ರೇಡಿಂಗ್ ಎಕ್ಸ್ಪೋರ್ಟ್ ಭಾರತದ 0.93% ನ ಕವರ್ ಮಾಡುತ್ತೆ. ಭಾರತದ ಎಕ್ಸ್ಪೋರ್ಟ್ ಅಪರ್ಚುನಿಟಿಯನ್ನ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಲಾಸ್ಟ್ 5 ಇಯರ್ಸ್ ಇಂದ ಒಮೆನ್ಗೆ ಭಾರತದ ಎಕ್ಸ್ಪೋರ್ಟ್ ಡಬಲ್ ಆಗ್ತಿದೆ. ಅಂದ್ರೆ ನಮ್ಮ ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿ ಬಿಲ್ಡ್ ಆಗ್ತಿದೆ ಅಂತ ಅರ್ಥ. ಮೇಜರ್ಲಿ ಯಾವ್ಯಾವ ಏರಿಯಾದಲ್ಲಿ ಅಂತ ಹೇಳಿದ್ರೆ ಏರ್ ಕ್ರಾಫ್ಟ್ ಆಗಿರ್ಬೋದು, ಮಿಷನರಿ ಪಾರ್ಟ್ಸ್ ಆಗಿರ್ಬೋದು, ಬಾಸ್ಮತಿ ರೈಸ್, ಸೆರಾಮಿಕ್ಸ್, ಸ್ಟೀಲ್ ಆರ್ಟಿಕಲ್ಸ್, ಬ್ಯೂಟಿ ಪ್ರಾಡಕ್ಟ್ಸ್, ಹಾಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಗಳು, ಸೆರಾಮಿಕ್ಸ್ ಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇದರ ಮೇಲೆ ಜಾಸ್ತಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತಿದೆ. ಈಗ ಎನರ್ಜಿ ಬಗ್ಗೆ ಒಮೆನ್ ನ ಮೇನ್ ಎಕ್ಸ್ಪೋರ್ಟ್ ಎನರ್ಜಿ ಅಂತ ಹೇಳಿದೆ. ಈ ಎನರ್ಜಿ ಎಕ್ಸ್ಪೋರ್ಟ್ ಯಾವ್ದಾದ್ರ ಮೇಲೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಕ್ರೂಡ್ ಆಯಿಲ್ಸ್ ಆಗಿರ್ಬೋದು, ಫರ್ಟಿಲೈಸರ್, ಮೆಥನಾಲ್ ಅಂಡ್ ಅಮೋನಿಯಾ. ಮೆಥನಾಲ್ ಅಂಡ್ ಅಮೋನಿಯಾ ಕೆಮಿಕಲ್ಸ್, ಬಟ್ ಅದಕ್ಕಿಂತ ಮುಂಚೆ ಎನರ್ಜಿಯನ್ನ ನೋಡೋಣ. ಕ್ರೂಡ್ ಆಯಿಲ್, LNG, ಫರ್ಟಿಲೈಸರ್ಸ್, ಇದ್ರ ಮೇಲೆ ಎನರ್ಜಿ ಡಿಪೆಂಡ್ ಆಗಿದೆ. ಅಂದ್ರೆ ಎನರ್ಜಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಡಿಪೆಂಡ್ ಆಗಿದೆ. ಹಾಗೂ ಕೆಮಿಕಲ್ ಇನ್ಪುಟ್ಸ್ ಗಳಾಗಿರುವಂತಹ ಮೆಥನಾಲ್ ಆಗಿರ್ಬೋದು, ಆನ್ಹೈಡ್ರಸ್ ಅಮೋನಿಯಾ ಆಗಿರ್ಬೋದು, ಇದರ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಿದೆ. ಬರೀ ಎನರ್ಜಿ ಮೇಲೆ ಅಥವಾ ಸೆಕೆಂಡರಿ ಸೆಕ್ಟರ್ಸ್ ಮೇಲೆ ಅಷ್ಟೇ ಅಲ್ಲ, ಈವನ್ ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ ಕೂಡ $12.52 ಬಿಲಿಯನ್ ನ ಗ್ಲೋಬಲಿ ಇಂಪೋರ್ಟ್ ನ ಮಾಡ್ಕೊಂತಿದೆ. ಇದರಲ್ಲಿ ಭಾರತದ ಶೇರ್ ಎಷ್ಟು ಅಂತ ಹೇಳಿದ್ರೆ
5.31% ಭಾರತದ ಶೇರ್ ಆಗಿದೆ. ಈಗ ಸಿಇಪಿಎ ಅಗ್ರಿಮೆಂಟ್ ಐಟಿ, ಬಿಸಿನೆಸ್ ಹಾಗೆ ಪ್ರೊಫೆಷನಲ್ ಸರ್ವಿಸಸ್, ಎಜುಕೇಶನ್, ಹೆಲ್ತ್ ಹಾಗೂ ಆಡಿಯೋ ವಿಜುವಲ್ ಸೆಕ್ಟರ್ಸ್ ಇದ್ರ ಮೇಲೆ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಆಗ್ತಿದೆ. ಇದರಿಂದ ಈ ಎಲ್ಲಾ ಸೆಕ್ಟರ್ಸ್ ನ ಸ್ಟ್ರಾಂಗ್ ಆಗಿ ಪ್ರಮೋಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಪೆಟ್ರೋಲಿಯಂ ಹಾಗೂ ಮಿನರಲ್ ಟ್ರೇಡ್ಸ್ ಅಲ್ಲಿ ಭಾರತ 35.1% ಇದು. 35.1% ಪೆಟ್ರೋಲಿಯಂ ನ ಒಮೆನ್ಗೆ ಎಕ್ಸ್ಪೋರ್ಟ್ ನ ಮಾಡ್ತಿದೆ. ಜೊತೆಗೆ 9.2% ಪ್ರೊಸೆಸ್ಡ್ ಮಿನರಲ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿದೆ. ಯಾವುದು? ಭಾರತ ಒಮೆನ್ಗೆ ಎಕ್ಸ್ಪೋರ್ಟ್ ಮಾಡ್ತಿರೋದು. ಇದು ನಾವ್ ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಅದ್ರ ಜೊತೆಗೆ 38% ಆಫ್ ದ ಕ್ರೂಡ್ ಆಯಿಲ್ ಮತ್ತೆ ಪೆಟ್ರೋಲಿಯಂ ನ ವುಮೆನ್ ಇಂದ ಭಾರತಕ್ಕೆ ಇಂಪೋರ್ಟ್ ನ ಮಾಡ್ಕೋತಾ ಇದೀವಿ. ಇದಿಷ್ಟು ಈ ಅಗ್ರಿಮೆಂಟ್ ಮೇಲೆ. ಇದ್ರ ಮೇಲೆ ನಾವು ಒಂದು ಪ್ರಿಲಿಮ್ಸ್ ಕ್ವಶನ್ ನಾವು ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ದ ರೀಸೆಂಟ್ಲಿ ಸೈನ್ಡ್ ಇಂಡಿಯಾ ವುಮೆನ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. Oman is the first country in the Gulf Cooperation Council with which India has signed CEPA. No, ಇದು wrong because already 6 countries ಗಳ ಜೊತೆ CEPA ಮಾಡ್ಕೊಂಡಿದೆ. ನೆಕ್ಸ್ಟ್ ಇದು under the agreement India has excluded sensitive agricultural products like dairy, tea, coffee. ಇದು correct. Third one, this agreement facilitates the movement of professionals by increasing the quota for inter-corporate transfers. Mode 4 under ಅಲ್ಲಿ ನೋಡ್ಕೊಂಡ್ವಿ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 2 and 3 only. ಸೊ ಆಪ್ಷನ್ 1 ಯಾಕೆ ರಾಂಗ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ನೆಕ್ಸ್ಟ್ ಮೇನ್ಸ್ ಕ್ವಶನ್ ನಾವು ನೋಡ್ಕೊಂಡ್ರೆ, ಇಂಡಿಯಾ ವುಮೆನ್ ಸಿಇಪಿಎ ಇಸ್ ನಾಟ್ ಮೆರಿಲಿ ಅ ಟ್ರೇಡ್ ಡೀಲ್ ಬಟ್ ಅ ಸ್ಟ್ರಾಟಜಿಕ್ ಗೇಟ್ವೇ ಟು ವೆಸ್ಟ್ ಏಷ್ಯಾ ಅಂಡ್ ಬಿಯಾಂಡ್ ಅಂತ ಕೇಳಿದ್ದಾರೆ. ಇದನ್ನ ಡಿಸ್ಕಸ್ ಮಾಡಿ ಲೂಪ್ ವೆಸ್ಟ್ ಪಾಲಿಸಿ ಮೇಲೆ ಜೊತೆಗೆ ಗ್ಲೋಬಲ್ ಪ್ರೊಟೆಕ್ಷನಿಸಂ ಬಗ್ಗೆ ಅಂತ ಹೇಳಿದ್ದಾರೆ. ಇದು ಕಾನ್ಸೆಪ್ಟ್ ನ ಪ್ರಾಕ್ಟೀಸ್ ಮಾಡಿ ಸೊ ದಟ್ ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಕೇಳಿದಾಗ ನಿಮ್ಗೆ ಅಪ್ರೋಚ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.